ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಬನ್ನಿ ನೋಡೋಣ. ಬಿಜೆಪಿ ಯುವ ಮೋರ್ಚಾ ನಾಯಕರು ನಮೋ ಯುವ ಭಾರತ ಫೆಲೋಶಿಪ್ ಉದ್ಘಾಟಿಸಿದರು. ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಮುನಿರಾಜು, ಶಾಸಕ ಹರೀಶ್ ಪೂಂಜಾ, ಪರಿಷತ್ ಸದಸ್ಯ ಡಿಎನ್ ಅರುಣ್, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅಂಬಿಕಾ ಹುಲಿನಾಯ್ಕರ್ ಭಾಗಿಯಾಗಿದ್ದರು. ಈ ವೇಳೆ ಯುವಕರು 90 ಸೆಕೆಂಡ್ ವಿಡಿಯೋ ಮಾಡಬೇಕು, ಮೋದಿಯವರ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ರೀಲ್ಸ್ ಮಾಡಬೇಕು, ಅತಿ ಹೆಚ್ಚು ಯುವಕರು ಈ ಅಭಿಯಾನದಲ್ಲಿ ಭಾಗವಹಿಸಿ, ಅತಿ ಹೆಚ್ಚು ವ್ಯೂಸ್ ಬಂದ ರಾಜ್ಯದ 10 ಜನರಿಗೆ ಮೋದಿಯನ್ನ ಭೇಟಿಯಾಗೋ ಅವಕಾಶವಿದೆ ಅಂದರು. ಮನದಲ್ಲಿ ಬಹಳ ಭಾವನೆಗಳಿವೆ, ಹೇಳೋಕ್ಕೂ ಬಹಳ ಇದೆ, ಆದರೆ ಸಮಯ ಇದಲ್ಲ. ಸದ್ಯಕ್ಕೆ ರಾಷ್ಟ್ರದ ಹಿತಕ್ಕಾಗಿ ಮೋದಿ 3ನೇ ಬಾರಿ ಪ್ರಧಾನಿ ಆಗಬೇಕಷ್ಟೇ ಅಂತ ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಪಕ್ಷ ರಾಷ್ಟ್ರದ ಹಿತಕ್ಕಾಗಿ ಬಹಳ ವಿಷಯಗಳನ್ನು ನುಂಗ್ಕೊಂಡಿದ್ದೀನಿ, ಬಹಳ ದಿನ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ, ಸಮಯ ಬರಲಿ ಎಲ್ಲ ಹೇಳ್ತೀನಿ ಅಂದರು. ಲೋಕಸಭೆ ಚುನಾವಣೆ ಬಳಿಕ ಯಾರ್ಯಾರು ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ನಡ್ಕೊಂಡ್ರು ಅಂತ ಹೇಳೋದು ಬಾಕಿ ಇದೆ. ಈಗ ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದೊಂದೇ ಗುರಿ ಅಂತ ಸಿಟಿ ರವಿ ಹೇಳಿಕೊಂಡ್ರು. ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ನಿದ್ದೆಗೆ ಜಾರಿದ ಸನ್ನಿವೇಶ ನಡೆಯಿತು. ಬಸವ ಕಲ್ಯಾಣ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಭಾಷಣದ ವೇಳೆ ನಿದ್ದೆಗೆ ಜಾರಿದ್ರು. ಇದನ್ನು ಗಮನಿಸಿದ ಸಚಿವ ಈಶ್ವರ್ ಖಂಡ್ರೆ ಸಿಎಂ ಸಿದ್ದರಾಮಯ್ಯಗೆ ಸಿಗ್ನಲ್ ಮಾಡಿ ನಿದ್ದೆಯಿಂದ ಎಬ್ಬಿಸಿದ್ರು. ಬೀದರ್ ಲೋಕಸಭಾ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಮಾಜಿ ಹಾಲಿ ಶಾಸಕರ ನಡುವೆ ಟಾಕ್ ಫೈಟ್ ಶುರುವಾಗಿದೆ. ರಾಜಶೇಖರ್ ಪಾಟೀಲ್ ಬಿಜೆಪಿ ಟಿಕೆಟ್ ಕೇಳ್ತಿದ್ದಾರೆ ಎಂದಿದ್ದ ಸಿದ್ದು ಪಾಟೀಲ್ಗೆ ರಾಜಶೇಖರ್ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದು ಪಾಟೀಲ್ ಆರೋಪ ಸಾಬೀತುಪಡಿಸುವಂತೆ ಒತ್ತಾಯಿಸಿದ್ದಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ನಾಶಿಪುಡಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ದಾನೆ. ತನಿಖಾಧಿಕಾರಿಗಳ ಬಳಿ ನಾವು ಕಾರ್ಯಕ್ರಮಕ್ಕೆ ಯಾಕಾದರೂ ಬಂದ್ವೋ ಅನ್ನಿಸ್ತಿದೆ, ಸನ್ಮಾನ ಮಾಡೋಣ ಅಂತ ಬಂದು ನಾವು ಜೈಲ್ ಸೇರೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ ನಾಶಿಪುಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಭದ್ರತೆ ನಿಯೋಜನೆಗೊಂಡಿದ್ದ ಪೊಲೀಸ್ ಸಿಬ್ಬಂದಿಯಿಂದ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಪಾಕ್ ಪರ ಘೋಷಣೆ ಕೂಗಿದ್ದ ನಾಶಿಪುಡಿ ಬಗ್ಗೆ ಮೆಣಸಿನಕಾಯಿ ವರ್ತಕರ ಸಂಘ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸದ್ಯಕ್ಕೆ ಮೆಣಸಿನಕಾಯಿ ವರ್ತಕರ ಸಂಘದಿಂದ ಮೊಹಮ್ಮದ್ ಶಫಿ ನಾಶಿಪುಡಿ ಉಚ್ಚಾಟನೆ ಇಲ್ಲ ಎಂದಿರೋ ಪದಾಧಿಕಾರಿಗಳು ಪಾಕ್ ಪರ ಕೂಗಿದ್ದು ಕೋರ್ಟ್ನಲ್ಲಿ ಸಾಬೀತಾದರೆ ಖಂಡಿತ ಉಚ್ಚಾಟನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಬ್ಯಾಡಗಿಯಲ್ಲಿ ನಡೆದ ಮೆಣಸಿನಕಾಯಿ ವರ್ತಕರ ಸಂಘದ ಸಭೆಯಲ್ಲಿ ಮೊಹಮ್ಮದ್ ಶಫಿ ನಾಶಿಪುಡಿ ಕುಟುಂಬಸ್ಥರು ಭಾಗಿಯಾಗಿದ್ದರು. ವರ್ತಕರಿಗೆ ನೀಡಬೇಕಿದ್ದ ಬಾಕಿ ಹಣ ನೀಡಲು ನಾಶಿಪುಡಿ ಪುತ್ರ ಜುಬೇರ್ ಒಪ್ಪಿಗೆ ನೀಡಿದ್ದು, ದಲ್ಲಾಳಿಗಳು ರೈತರಿಗೆ ಹಣ ಕೊಡ್ತೀವಿ ಎಂದಿದ್ದಾರೆ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ಗೂ 2 ದಿನದಲ್ಲಿ ಪೊಲೀಸರು ನೋಟಿಸ್ ನೀಡಲಿದ್ದಾರೆ. ಸದ್ಯ ನಾಸಿರ್ ವಿಜಯೋತ್ಸವದಲ್ಲಿ ಎಲ್ಲ ಬೆಂಬಲಿಗರನ್ನ ಪೊಲೀಸರು ಕರೆದು ವಿಚಾರಣೆ ನಡೆಸಿದ್ದಾರೆ. ಅಲ್ಲೇ ಇದ್ದ ಪೊಲೀಸ್ ಸಿಬ್ಬಂದಿ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ. ಈ ವೇಳೆ ಪೊಲೀಸರು ಅಂದು ನಡೆದ ಸಮಸ್ಯೆಗಳ ಬಗ್ಗೆ ವಿವರಿಸಿದ್ದಾರೆ. ಫಲಿತಾಂಶದ ದಿನ ಶಾಸಕರು ಹಾಗೂ ಅಭ್ಯರ್ಥಿಗಳ ಕಾರುಗಳಲ್ಲಿ ಬರೋರಿಗೆ ನಾವು ಅಡ್ಡ ಹಾಕಿದ್ರೆ ಅವರು ಆವಾಜ್ ಹಾಕಿ ಒಳ ಹೋಗ್ತಾರೆ. ಒಬ್ಬಂಟಿಯಾಗಿ ಬರೋ ಸಾರ್ವಜನಿಕರನ್ನ ಪಾಸ್ ಇಲ್ಲದಿದ್ರೆ ತಡಿಬಹುದು. ಆದರೆ ಶಾಸಕರು ಹಾಗೂ ಸಚಿವರ ಹೆಸರೇಳ್ಕೊಂಡು ಬರೋರನ್ನ ತಡೆದ್ರು ಅವರಿಂದಲೇ ಫೋನ್ ಮಾಡಿಸ್ಕೊಂಡು ಒಳ ಹೋಗ್ತಾರೆ. ಇಂಥ ಸಂದರ್ಭಗಳಲ್ಲಿ ನಾವು ಅಸಹಾಯಕರಾಗಿರ್ತೀವಿ ಅಂತ ಬೇಸರ ವ್ಯಕ್ತಪಡಿಸಿದರು. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟ ಕಿಡಿಗೇಡಿ ತನಿಖೆ ಹಾದಿ ತಪ್ಪಿಸೋದಕ್ಕೆ 10 ಬಸ್ಗಳನ್ನು ಹತ್ತಿ ಇಳಿದಿದ್ದಾನೆ. ತನಿಖೆ ನಡೆಸಿದಂತೆಲ್ಲ ಒಂದೊಂದೇ ಸತ್ಯಗಳು ತೆರೆದುಕೊಳ್ತಾ ಇದ್ದು, ಬೆಂಗಳೂರಿನ ಗೊರಗುಂಟೆ ಪಾಳ್ಯದ ಬಳಿ ಮತ್ತೊಂದು ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಟು ಹುಮ್ನಾಬಾದ್ ಬಸ್ ಹತ್ತಿ ಬಾಂಬರ್ ಬಳ್ಳಾರಿಗೆ ತೆರಳಿರೋ ಮಾಹಿತಿ ಲಭ್ಯವಾಗಿದ್ದು, ಕಳಂಬೆಳ ಟೋಲ್ ಸಿಸಿ ಕ್ಯಾಮೆರಾದಲ್ಲಿ ಬಾಂಬರ್ ಹತ್ತಿದ್ದ ಬಸ್ ನಂಬರ್ ಸೆರೆಯಾಗಿದೆ. KA38F1235 ನಂಬರ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬಾಂಬರ್ ಪ್ರಯಾಣ ಬೆಳೆಸಿದ್ದು, ಮಾರ್ಚ್ 1ರ ಸಂಜೆ 4:33ಕ್ಕೆ ಆ ಬಸ್ ಕಳ್ಳಂಬೆಳ್ಳ ಟೋಲ್ ಕ್ರಾಸ್ ಮಾಡಿದೆ. ರಾಜ್ಯ ಪೊಲೀಸ್ ಇಲಾಖೆ ಮತ್ತು ತನಿಖಾ ತಂಡಗಳ ನಿದ್ದೆಗೆಡಿಸಿರೋ ಬಾಂಬರ್ ಟ್ರಾವೆಲ್ ಹಿಸ್ಟರಿ ಬಗೆದಷ್ಟು ರೋಚಕವಾಗಿ ತೆರೆದುಕೊಳ್ಳುತ್ತಿದೆ. ಬೆಂಗಳೂರಲ್ಲಿ ಬಾಂಬ್ ಇಟ್ಟು ನಗರದ ಹೊರವಲಯದಲ್ಲಿ ಸುತ್ತಾಡಿದ ಬಾಂಬರ್ ರಾತ್ರಿ ವೇಳೆಗೆ ಬಳ್ಳಾರಿಯಲ್ಲಿ ಪ್ರತ್ಯಕ್ಷವಾಗಿದ್ದಾನೆ. ಬಸ್ ಹತ್ತುವಾಗ ಇದ್ದ ವೇಷ ಇಳಿದ ಮೇಲೆ ಬದಲಾಗಿದೆ. ಬಾಂಬ್ ಇಟ್ಟು ಬೆಂಗಳೂರಿನಲ್ಲಿ ಬಸ್ ಹತ್ತಿದಾಗ ಶರ್ಟ್ ಟೋಪಿ ತೊಟ್ಟಿದ್ದ ಬಾಂಬರ್ ಬಳ್ಳಾರಿಯಲ್ಲಿ ಶರ್ಟ್ ಬದಲಿಸಿ ಟೋಪಿ ಬಿಸಾಡಿ ಹೋಗಿದ್ದಾನೆ. ಸದ್ಯ ಈ ಟೋಪಿ ಎನ್ಐಎ ಅಧಿಕಾರಿಗಳ ಕೈ ಸೇರಿದೆ.
ಬಾಂಬ್ ಬ್ಲಾಸ್ಟ್ ಆರೋಪಿ ಬಸ್ನಲ್ಲಿ ಪ್ರಯಾಣ ಮಾಡಿರೋ ಮಾಹಿತಿ ಸಿಕ್ಕಿದೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಿಸಿಬಿ ಜೊತೆಗೆ ಎನ್ಐಎ 7-8 ತಂಡಗಳಿಂದಲೂ ಆರೋಪಿಗಾಗಿ ಹುಡುಕ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ ಸೇರಿದಂತೆ ಎಲ್ಲವನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಶೀಘ್ರವಾಗಿ ಈ ಪ್ರಕರಣ ಭೇದಿಸೋ ವಿಶ್ವಾಸವಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಆ ವ್ಯಕ್ತಿ ಸಿಗೋವರೆಗೂ ಆತನಿಗೆ ಸಂಘಟನೆಯ ನಂಟಿದೆ ಅಂತ ಹೇಳೋಕ್ಕಾಗಲ್ಲ ಅಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.